ಉಪವಾಸ ಸತ್ಯಾಗ್ರಹ. ಹನುಮಂತಪ್ಪ ಹಾಜೂರವರು ಕರ್ನಾಟಕ ಶಿಕ್ಷಣ ಅಧಿನಿಯಮ 1983 ಕಾಲಂ 130ರಲ್ಲಿ ಸಲ್ಲಿಸಿರುವ ಮೇಲ್ಮನವಿ ಕುರಿತು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ರವರ ವಿಚಾರಣೆ ನೋಟಿಸು ಪ್ರಕಾರ ಆರೋಪ ಪ್ರತ್ಯಾರೋಪ ದಾಖಲೆಗಳೊಂದಿಗೆ ವಿಚಾರಣೆಯನ್ನು ಮುಕ್ತಗೊಳಿಸಿ ವರ್ಷಗಳು ಕಳೆದರೂ ಸಂಬಂಧಿಸಿದ ಮಾಹಿತಿಯನ್ನು ಸೂಕ್ತವಾಗಿ ಕ್ರಮಕ್ಕಾಗಿ ಸಂಬಂಧಿಸಿದ ಕಚೇರಿಗೆ ಕಳಿಸುವುದಿಲ್ಲ ಅಂತ ಮತ್ತು ಅದಕ್ಕೆ ಸಮಂಜಸ ಮಾಹಿತಿಯನ್ನು ನೀಡುವಂತೆ ದಿನಾಂಕ 2/12/2020 ಮುಂಜಾನೆ 10:30 ಗಂಟೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ, ಅಥಣಿ ಇವರ ಕಚೇರಿ ಮುಂದೆ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ತಿಳಿಸಿರುತ್ತಾರೆ. ನಾನು ಹನುಮಂತಪ್ಪ ಹಾಜೂರ್ ನನ್ನ ಉಪವಾಸ ಸತ್ಯಾಗ್ರಹವನ್ನು ಶಿಕ್ಷಣಾಧಿಕಾರಿಗಳು ನೋಡಿ ಬೇಡಿಕೆಗಳನ್ನು ಈಡೇರಿಸಲು ಬೇಕು ಎಂದು ಶಿಕ್ಷಣ ಅಧಿಕಾರಿಗಳನ್ನು ನಾನು ಕೇಳುತ್ತಿದ್ದೇನೆ. ಅದಕ್ಕೆ 19 ತಾರೀಕು ಮತ್ತೊಂದು ಡೆಡ್ಲೈನ್ ಕೊಡಿಸ್ತಾರೆ. ಈಗ ಶಿಕ್ಷಣ ಅಧಿಕಾರಿಗಳು ಗಮನಕ್ಕೆ ತಂದಿಲ್ಲ. 19 ತಾರೀಕು ಅವ್ರಿಗೆ ಒಂದು ಇದನ್ನು ಲೆಟರ್ ಕೊಟ್ಟಿದ್ದೀವಿ. ನಿಮ್ಮ 30 ತಾರೀಕು ಒಳಗೆ ಸೇರ್ಕಂತ ನೀವು ಫೈಲ್ ನಮಗೆ ಕಳಿಸಿಲ್ಲ ಅಂತಂದರೆ 2ನೇ ತಾರೀಕು ಉಪವಾಸ ಕಾರ್ಯ ಮಾಡ್ತೀವಿ ಸರ್. ಈಗ ಒಂದು ಸತ್ಯಾಗ್ರಹ ಎಲ್ಲಿ ಇರ್ತದೆ? ಇದು ಅವ್ರ ಫೈಲ್ ನಮಗೆ ಅವರ ಫೈಲ್ ಅವ್ರು ನಾನು ರಿಟರ್ನ್ ಕೊಡೋದು ಸರ್. ನನಗೆ 3 ವರ್ಷ ಇಲ್ಲಿ ತಗೋದಾರ ಬೇರೆ 10 ವರ್ಷ ಹೈಕೋರ್ಟ್ ಆಗಲಿ ಬರ್ತಾರೆ. ಸಲ ಮುಗಿದ್ರು ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ನಿರ್ಲಕ್ಷ್ಯ ಆಗೋದ್ರಿಂದ ನಮ್ಮಂತ ಇವತ್ತು ಟಿವಿ ಬಂದು ಇಲ್ಲಿ ಉಪವಾಸ ಕಾರ್ಯ ಮಾಡುವಂಥ ನಿರ್ಮಾಣ ಇದೆ. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.